ಇದು ಡಿಸಿಎಂ ಡಿಕೆಶಿ ಡಿನ್ನರ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆಶಿ ಔತಣಕೂಟದಲ್ಲಿ ನಡೆಯಿತು ಮಹತ್ವದ ರಾಜಕೀಯ ಬೆಳವಣಿಗೆ. ಔತಣಕೂಟದಲ್ಲಿ ರಾಜಿ ಸಂಧಾನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಇದು ಡಿಸಿಎಂ ಡಿಕೆಶಿ ಡಿನ್ನರ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ಇದು ಡಿಸಿಎಂ ಡಿಕೆಶಿ ಡಿನ್ನರ್ ಮೀಟಿಂಗ್ ನ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆಶಿ ಔತಣಕೂಟದಲ್ಲಿ ನಡೆಯಿತು ಮಹತ್ವದ ರಾಜಕೀಯ ಬೆಳವಣಿಗೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಡಿನ್ನರ್ ಮೀಟಿಂಗ್ ನ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಡಿಕೆ ಶಿವಕುಮಾರ್ ಔತಣಕೂಟದಲ್ಲಿ ಮಹತ್ವದ ಅನೇಕ ರಾಜಕೀಯ ಬೆಳವಣಿಗೆಗಳಿಗೆ ನಾಂದಿ ಹಾಡ್ತಾ ಔತಣಕೂಟದಲ್ಲಿ ರಾಜ್ಯ ಸಂಧಾನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಮಧ್ಯೆ ರಾಜಿ ಸಂಧಾನವನ್ನ ಮಾಡಿರುವಂಥದ್ದು ಮುಖ್ಯಮಂತ್ರಿಗಳು. ಅಕ್ಕಪಕ್ಕ ಕೂರಿಸ್ಕೊಂಡು ಮಾತನಾಡಿದ್ರಂತೆ ಸಿಎಂ ಸಿದ್ದರಾಮಯ್ಯ ಇಬ್ಬರನ್ನು. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ಗೆ ಸಿದ್ದರಾಮಯ್ಯ ತಿಳಿ ಹೇಳ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಟಿಕೆಟ್ ಬಗ್ಗೆ ಮಾತನಾಡದಂತೆ ಸೂಚನೆಯನ್ನ ನೀಡಿದ್ದಾರೆ. ಕ್ಷೇತ್ರದ ಟಿಕೆಟ್ ಅಲ್ಪಸಂಖ್ಯಾತರಿಗೆ ನೀಡಬೇಕು ಅಂತ ಜಮೀರ್ ಹೇಳಿದ್ದಕ್ಕೆ ನಖಶಿಖಾಂತ ಉರಿದು ಬಿದ್ದಿದ್ರು ಎಸ್ ಮಲ್ಲಿಕಾರ್ಜುನ್. ನಮ್ಮ ಕ್ಷೇತ್ರದಲ್ಲಿ ಬಂದು ಮಾತಾಡೋದಕ್ಕೆ ಅವನ್ಯಾರು ಅಂತ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಸಚಿವ ಒಂದ್ ಕಡೆ ಜಮೀರ್ ಅಹಮದ್ ವಿರುದ್ಧ ಎಸ್ ಮಲ್ಲಿಕಾರ್ಜುನ್ ಕೆಂಡ ಕಾರಿದ್ರು. ಈ ಬೆಳವಣಿಗೆ ನಡುವೆ ಜಮೀರ್ ಕೂಡ ತಿರುಗೇಟ್ ಕೊಡ್ತಾರೆ. ಅಲ್ಲಿ ಯಾರನ್ನ ನಿಲ್ಲಿಸಬೇಕು ಯಾರನ್ನ ನಿಲ್ಲಿಸಬಾರದು ಅನ್ನುವಂಥದ್ದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳುವ ಮೂಲಕ ಎಸ್ ಮಲ್ಲಿಕಾರ್ಜುನ್ಗೆ ತಿರುಗೇಟನ್ನು ಕೊಟ್ಟಿದ್ರು. ಈ ಎಲ್ಲ ಬೆಳವಣಿಗೆ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು. ಅದರಲ್ಲೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ವಿಚಾರವಾಗಿ ಇದ್ದಂಥ ಗೊಂದಲಕ್ಕೆ ಅಥವಾ ಇದ್ದಂಥ ಮುನಿಸು ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವಿನ ಈ ಮುನಿಸನ್ನ ಶಮನ ಮಾಡುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಡಿಕೆಶಿ ಔತಣಕೂಟದಲ್ಲಿ ರಾಜ್ಯ ಸಂಧಾನವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇಬ್ಬರನ್ನು ಕೂಡ ಅಕ್ಕಪಕ್ಕ ಕೂರಿಸ್ಕೊಂಡು ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಇಬ್ಬರನ್ನು ಕೂರಿಸ್ಕೊಂಡು ಇಬ್ಬರಿಗೂ ತಿಳಿ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಜಮೀರ್ ಮಧ್ಯೆ ರಾಜ್ಯ ಸಂಧಾನವನ್ನ ಮಾಡಿದ್ದಾರೆ. ಅಕ್ಕಪಕ್ಕ ಕೂರಿಸ್ಕೊಂಡು ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂದರೆ ಈ ಮೂಲಕ ಇಬ್ಬರಲ್ಲೂ ಕೂಡ ಆರಂಭದಲ್ಲೇ ಅಸಮಾಧಾನವನ್ನು ಶಮನ ಮಾಡದೇ ಇದ್ದರೆ ಅದು ಬೇರೆ ಸ್ವರೂಪವನ್ನು ಪಡ್ಕೊಳ್ಬಹುದು. ಅದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗ್ಬೋದು. ಅದು ಬೆಂಗಳೂರು ಅದರಲ್ಲೂ ದಾವಣಗೆರೆ ಭಾಗ ಅಂತ ನಾವು ನೋಡ್ತಾ ಹೋದ್ರು ಕೂಡ ಅಲ್ಲಿ ಮುಂದಿನ ದಿನಗಳಲ್ಲಿ ನಡೆಯುವಂಥ ದಾವಣಗೆರೆ ದಕ್ಷಿಣದಲ್ಲಿ ನಡೆಯುವಂಥ ಮುಂದಿನ ದಿನಗಳಲ್ಲಿ ಬೈ ಎಲೆಕ್ಷನ್ ನಡಿಬೇಕಿದೆ. ಈಗಲೇ ಒಂದಷ್ಟು ಗೊಂದಲ ಆಯಿತು ಅಂತಂದರೆ ಅದು ಕಾರ್ಯಕರ್ತರಿಗೂ ಕೂಡ ಗೊಂದಲವನ್ನು ಉಂಟು ಮಾಡಿಬಿಡುತ್ತೆ. ಇದು ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಅನ್ನುವಂಥದ್ದನ್ನು ಮನಗಂಡಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿನ್ನರ್ ಕೂಟದಲ್ಲಿ ಅಥವಾ ಒಂದು ಔತಣಕೂಟದಲ್ಲಿ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಇಬ್ಬರನ್ನು ಕೂಡ ಅಕ್ಕಪಕ್ಕ ಕೂರಿಸ್ಕೊಂಡು ಇಬ್ಬರನ್ನು ಸಮಾಧಾನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರೋಹನ್ ಅವರಿಂದ. ರೋಹನ್, ಒಂದು ಕಡೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದ್ರು ಕೂಡ ಡಿಕೆಶಿ ಔತಣಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಪಾತ್ರ ವಹಿಸಿದ್ರ ಅಂತ ಎಸ್ ಮಲ್ಲಿಕಾರ್ಜುನ್ ಮತ್ತೆ ಜಮೀರ್ ನಡುವೆ ರಾಜ್ಯ ಸಂಧಾನ ಮಾಡೋ ಮೂಲಕ. ಖಂಡಿತ ವಸಂತಿ, ಏನಂತಂದ್ರೆ ಇದು ರಾಜ್ಯದ ಒಂದು ಪಟ್ಟದ ಪಗಡೆ ಆಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೆಲವೊಂದಿಷ್ಟು ಹಿಂದೆ ಮುನಿಸುಗಳು ಏನಿತ್ತಲ್ಲ ಅದೆಲ್ಲ ಒಂದ್ ಕಡೆ ಶಮನಗೊಂಡಂತೆ ಎಲ್ಲ ಒಂದ್ ಕಡೆ ಕಾಣಿಸ್ತಾ ಇದೆ. ಏನು ರಾಜಕೀಯದ ಒಂದು ನಿನ್ನೆ ನಡೆದಂತ ಒಂದು ಖಾಸಗಿ ಹೋಟೆಲ್ ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಔತಣಕೂಟವನ್ನು ಕೂಡ ಆಯೋಜನೆಯನ್ನು ಮಾಡಿದ್ರು. ಭೋಜನ ಕೂಟವನ್ನು ಆಯೋಜನೆಯನ್ನು ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಒಂದು ನಾಗೇಂದ್ರ, ಶಾಸಕರು ಬಾಲಕೃಷ್ಣ ಮತ್ತು ಜಮೀರ್ ಅಹಮದ್ ಉನ್ನತ ಒಂದು ಅಂದ್ರೆ ರಾಜಕೀಯ ನಾಯಕರು ಕೂಡ ಒಂದು ಸಂವಾದಕ್ಕೆ ಒಂದು ದೊಡ್ಡ ವೇದಿಕೆಯಾಗಿ ಸೃಷ್ಟಿತ್ತು ಅಂತಾನೆ ಹೇಳ್ಬೋದು. ನಾಯಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಮುಂದಿನ ಯೋಜನೆ ಕುರಿತು ಸಾಕಷ್ಟು ಕೂಡ ಚರ್ಚೆಗಳು ನಡೀತು. ಆ ಬಳಿಕೂ ಕೂಡ ಒಂದು ಕ್ಷೇತ್ರದ ರಾಜಕೀಯ ತಂತ್ರಗಳು ಮತ್ತು ಟಿಕೆಟ್ ಹಂಚಿಕೆ ಬಗ್ಗೆ ಕೂಡ ಕೆಲವೊಂದಿಷ್ಟು ಗುಪ್ತವಾಗಿ ಮಾತು ನಡೆದಿದೆ ಅನ್ನುವಂತಹದ್ದು ಕೂಡ ಈಗಾಗಲೇ ಮಾತುಗಳು ಕೇಳಿ ಬರ್ತಾ ಇದೆ. ರಾಜಕೀಯ ಒಂದು ತೀರ್ಮಾನಗಳು ಇವನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ಮುಂದಿನ ಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ತೆರವಾಗಿದ್ದಂತ ಆ ಕ್ಷೇತ್ರಕ್ಕೆ ಚುನಾವಣೆಗೆ ಈಗ ಮುಖ್ಯ ಚರ್ಚೆಯಾಗಿ ವೇದಿಕೆಯಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು. ಕೆಲವೊಂದಿಷ್ಟು ಈಗ ಟಿಕೆಟ್ ಹಂಚಿಕೆ ಮತ್ತು ಅಭ್ಯರ್ಥಿಗಳ ಆಯ್ಕೆ ಕುರಿತು ಈಗ ನಿಖರವಾದ ಚರ್ಚೆಗಳು ಮತ್ತು ಸಭೆಗಳಲ್ಲಿ ಕೆಲವೊಂದಿಷ್ಟು
ಸಂಘಟನೆಗಳ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಯಾವ ರೀತಿಯಾಗಿ ಆ ಕ್ಷೇತ್ರವನ್ನ ಹಿಡಿತ ತಗೊಳ್ಬೇಕನ್ನುವಂಥದ್ದು ಸಹಜವಾಗಿ ಮಾತು ಆಗಿರ್ತದೆ. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಯೋಜನೆಗಳು ಹೇಗೆ ರೂಪುಗೊಳ್ಬಹುದು ಎಂಬುದ್ರ ಬಗ್ಗೆ ಈಗಾಗಲೇ ಕಾದು ನೋಡ್ಬೇಕಿದೆ ಅಂತಾನೆ ಹೇಳ್ಬೋದು ವಸಂತ್. ಓಕೆ, ಧನ್ಯವಾದ ತಮ್ಮ ಮಾಹಿತಿಗಾಗಿ ರೋಹನ್ ಹಿರೇಮಠ್. ಇದು ಡಿನ್ನರ್ ಮೀಟಿಂಗ್ನಲ್ಲಿ ಅಥವಾ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರು ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ನಡುವೆ ಸಂಧಾನ ಮಾಡ್ತಾರೆ. ಇಬ್ಬರು ಕೂಡ ಈ ವೇಳೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮಾತಿಗೆ ಹೂಮುಗುಡ್ತಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈಲೆಕ್ಷನ್ ಮುಂದಿನ ದಿನಗಳಲ್ಲಿ ನಡೆಯಲಿದೆ. ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಅದು. ಆ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಬೈಲೆಕ್ಷನ್ ನಡೀಬೇಕಿದೆ. ಆದರೆ ಶಾಮನೂರು ಶಿವಶಂಕರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಟಿಕೆಟನ್ನು ಕೊಡಬೇಕು ನನ್ನ ನಂತರದಲ್ಲಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ಸುಮಾರು 80,000 ವೋಟ್ಗಳು ನಿರ್ಣಾಯಕ ಮುಸ್ಲಿಂ ಮತಗಳಲ್ಲಿ. ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು ಅಂತ ಆ ಕ್ಷೇತ್ರಕ್ಕೆ ಹೋಗಿ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಹೋಗಿ ಜಮೀರ್ ಕೊಟ್ಟಂಥ ಒಂದು ಹೇಳಿಕೆ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಉರಿದು ಬೀಳುವಂತೆ ಮಾಡಿತ್ತು. ಅವನ್ಯಾವನ್ ಹೇಳಕ್ಕೆ ಅಂತ ಈ ಸಂದರ್ಭದಲ್ಲಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಎಸ್ ಮಲ್ಲಿಕಾರ್ಜುನ್. ಈ ಬೆಳವಣಿಗೆಯ ನಡುವೆ ಇಬ್ಬರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಡಿಕೆಶಿ ಕರೆದಿದ್ದಂಥ ಔತಣಕೂಟದಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೆದಿದ್ದು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳೇ ಎಸ್ ಮಲ್ಲಿಕಾರ್ಜುನ್ ಮತ್ತು ಜಮೀರ್ ಇಬ್ಬರನ್ನು ಕೂಡ ಅಕ್ಕಪಕ್ಕ ಕೂರಿಸಿಕೊಂಡು ಸಂಧಾನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.